ನಾನು ಸುಮಾರು 40 ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದೀನಿ ಸ್ವಾಮಿ. ನಿಮಗೆಲ್ಲ ಗೊತ್ತು, ನೋವು ಅನುಭವಿಸಿದ್ದೀನಿ, ಎಲ್ಲನೂ ಮಾಡಿದ್ದೀನಿ. ಆದರೆ ನನಗೆ ರಾಜಕೀಯವಾಗಿ ವಂಚಿತ ಆಗಿರ್ತಕ್ಕಂಥದ್ರಲ್ಲಿ ನಾನು ಒಬ್ಬ ವಂಚಿತ ಆಗಿದ್ದೀನಿ. ನನಗೆ MLC ಟಿಕೆಟ್ ಕೊಡಬೇಕಾಯ್ತು, MLA ಟಿಕೆಟ್ ಕೊಡಬೇಕಾಯ್ತು. ಅದೆರಡನ್ನೂ ಕೂಡ ತಪ್ಪಾಯಿತು. ಕಾರಣ ಯಾಕಂದರೆ ನನ್ನ ನಾಯಕರು ಸಿದ್ದರಾಮಯ್ಯನವರು ಹೇಳಿದಂಥ ಮಾತು ನನಗೆ ಬೆಲೆ ಕೊಟ್ಟು ಅವರ ಆದೇಶಕ್ಕೆ ನಾನು ತಲೆಬಾಗ್ತಕ್ಕಂಥವನು. MLA ಎಲೆಕ್ಷನ್ ನನಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಇವೆಲ್ಲ ಆಗಿದ್ರೂ ಕೂಡ ಬೇರೆ ಪಕ್ಷದಿಂದ ಬಂದಂಥ ಒಬ್ಬ ವ್ಯಕ್ತಿಗೆ ಕೊಟ್ಟರು. ಆದರೂ ಕೂಡ ನಾನು ಸಹಿಸ್ಕೊಂಡು ಒಂದು ಪರ ಕೆಲಸ ಮಾಡಿದೆ. ಅವನು ಎಲೆಕ್ಷನ್ ಚುನಾವಣೆ ಸಮರ್ಥವಾಗಿ ನಿರ್ವಹಣೆ ಮಾಡಿದಾನೆ. ಮತ್ತೆ ಅವರು ಫಲಾನುಭವಿಯಾಗಿ ಅಂಥ ವ್ಯಕ್ತಿಯು ಕೂಡ ನನ್ನ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಕೂಡ ನೋಡಿದೆ. ಅದೇ ನನಗೆ ನಿರಂತರವಾಗಿ ಒಂದು ತೇಜೋವಧೆ ಆಗ್ತಕ್ಕಂಥದ್ದು, ಆರೋಪ ಮಾಡ್ತಕ್ಕಂಥದ್ದು ಆಗಿದೆ. ಮತ್ತು ನನಗೆ ಇವತ್ತು ಏನಾಗಿದೆ ಅಂದರೆ, ಸನ್ಮಾನ್ಯ ಸಿದ್ದರಾಮಯ್ಯ ಹತ್ರ ಮನವಿ ಮಾಡಿದ್ದೆ. ನಾನು ಹೋಗಿ ಕೇಳಿದೆ, ಏನಂತ ಅದಕ್ಕೆ ನೋಡಿ ಆಗಿದೆ, ಈ ನಿಮ್ಮದು ಈ ರೀತಿ ಆಗಿದ್ರು ಕೂಡ ನನಗೆ ನನ್ನನ್ನೇ ದ್ವೇಷಿಸತಕ್ಕಂಥ ಕೆಲಸ ಆಗ್ತದೆ ಅಂತಂದಾಗ, ನಮ್ಮದು ನೀನು ಬಂದಿರೋದು ಈಗ, ಅದು ಮಾಡಿರೋದು 21-22ರಲ್ಲಿ ಹೇಗೆ ಯೋಚನೆ ಮಾಡ್ತೀರೋ? ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ನೀನು ತಾಲೂಕು ಪಂಚಾಯತ್ ಅಧ್ಯಕ್ಷ ಮಾಡಿದೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದೆ, ಯಾವತ್ತಾರು ಇಲ್ಲಿಗಲ್ ಮಾಡು ಅಂತ ಹೇಳಿದಾನ? ಇಲ್ಲ, ಯಾಕೆ ಯೋಚನೆ ಮಾಡ್ತೀನಿ ಅಂತೇಳಿ ಅವರತ್ತೂ ಕ್ಲಿಯರ್ ಮಾಡಾಗಿದೆ. ಸಾರ್ವಜನಿಕರು ಈ ರೀತಿ ನಮಗೆ ಅಪಪ್ರಚಾರ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದು ಆಗಬಾರ್ದು. ನೋಡಿ, ನನಗೆ ಈಗಾಗಲೇ 3 ಸಾರಿ ನಾನು ಹಾಸ್ಪಿಟ್ಲಿಗೆ ದಾಖಲಾಗಿದ್ದೀನಿ. ನಾನು ಇವತ್ತು ಕೂಡ ನೋಡಿ, ನನ್ನ ವಯಸ್ಸು ನೋಡಿ ಇವತ್ತು ನಾನು ಮಾತಾಡದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಕೂಡ ಇದೆ. 3 ದಿವಸದ ಸನ್ಮಾನ್ಯ ಮುಖ್ಯಮಂತ್ರಿ ನಗರದಲ್ಲಿದ್ದರು. ಡಾಕ್ಟ್ರು ರೆಸ್ಟ್ ಬೇಕು ಅಂತ ಹೇಳಿದಾಗ ನಾನು ಅಲ್ಲಿ ಕಾರ್ಯಕ್ರಮ ಭಾಗವಹಿಸಿದೆ. ಇವತ್ತು ಇದ್ರ ಬಗ್ಗೆ ಹೇಳಲೇಬೇಕು ಅಂತೇಳಿ ಇದು ಬಂದಿರ್ತಕ್ಕಂಥದ್ದು. ದಯಮಾಡಿ ತಾವೆಲ್ಲರೂ ಕೂಡ ಮಾಧ್ಯಮದ ಬಂಧುಗಳಿದ್ದೀರಿ, ಇದ್ರ ಬಗ್ಗೆ ನನ್ನ ತೇಜೋವಧೆ ಮಾಡ್ತಾರೆ, ಅದ್ರ ಬಗ್ಗೆ ಇಡೀ ರಾಜ್ಯದ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಮುಂದುವರೆದು, ಇವತ್ತು ನಾನು ನಮ್ಮ ಪಕ್ಷದವರಿಂದನೇ ನನಗೆ ತೇಜೋವಧೆ ಆಗ್ತಕ್ಕಂಥದ್ದು. ಬೇರೆ ವಿರೋಧ ಪಕ್ಷಗಳು ನನ್ನ ಬಗ್ಗೆ ಯಾರು ಕೂಡ ಚಕಾರ ಎತ್ತಿಲ್ಲ. ಬಟ್ ನಮ್ಮ ಪಕ್ಷದವರು ತೇಜೋವಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ನೋಡಿ, ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಪಕ್ಷದ ಪರ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದೆ. ಇಲ್ಲ ಅಧ್ಯಕ್ಷರು ಕೇಳಿ, ಯಾವುದೇ ಫಂಕ್ಷನ್ ಆದ್ರೂ ಕೂಡ ಸಹಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದವರು ನಿರಂತರವಾಗಿ ಆರೋಪ ಮತ್ತು ನನ್ನ ಮೇಲೆ ಮಾಡ್ತಕ್ಕಂಥದ್ರಲ್ಲಿ ನಿನ್ನೆ ಕೂಡ ಮಾಡಿದ್ರಲ್ಲ, ಮತ್ತೆ ಹಿಂದೆ ನಮ್ಮ ಸಿದ್ದೇಗೌಡ ಅಂದರು ಮಾಡಿದಾಗ, ನೀವು ನಮ್ಮ ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ವಕ್ತಾರ ಯಾರು ಇದ್ರು ಕೂಡ ಇದ್ರ ಬಗ್ಗೆ ಅವ್ರ ಕ್ರಮ ತಗೋದನ್ನು ನೋಟಿಸ್ ಕೊಟ್ಟು ಅವ್ರನ್ನ ಕೇಳ್ತಕ್ಕಂಥ ಮಾತಾಡೋದು. ಇವತ್ತು ಅದು ನೀವು ಕೇಳದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾನು ಮಾನಸಿಕವಾಗಿ ನೊಂದಿದ್ದೇನೆ. ದಯಮಾಡಿ ಇವತ್ತು ಮಾಧ್ಯಮದ ಬಂಧುಗಳ ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಇಂಥ ಒಂದು ಘಟನೆಗಳಿಗೆ ತಾವು ನಾನು ಯಾವಾಗಲೂ ನಿಮ್ಮ ಬಗ್ಗೆ ಅತ್ಯಂತ ಗೌರವ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥವನು. ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರಿಗೆ ನೀವು ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಮಾತನ್ನು ಕೂಡ ಹೇಳಿ, ಇನ್ನು